ವೀಕ್ಷ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇ ನೋಡ್ತಾ ಇದ್ದೀರಾ, ಕರ್ನಾಟಕ ಅಮೇಚರ್ ಖೋಖೋ ಅಸೋಸಿಯೇಷನ್ ಇವತ್ತು ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುತ್ತದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಮೈಸೂರಿನಲ್ಲಿ 2 ದಿನಗಳ ಹುನರು ಬೆಳಕಿನ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ, ಖೋಖೋ ಸೀನಿಯರ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿರುತ್ತದೆ. ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಎಲ್ಲ ಖೋಖೋ ಸೀನಿಯರ್ಸ್ಗಳು ಕೂಡ ಇಲ್ಲಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಏನು ತಾವು ನೋಡ್ತಾ ಇದ್ದೀರಾ, ಒಂದು ಖೋಖೋ ಕ್ರೀಡಾಂಗಣದ ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಕೂಡ ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಆಯೋಜನೆ ಮಾಡಿರುವಂಥವರು ದಿವಂಗತ ಎನ್ ಪ್ರಕಾಶ್ ಸರ್ ಅವರ ಮಾಜಿ ಅಧ್ಯಕ್ಷರು. ಅವರ ಒಂದು ನೆನಪಿನಾರ್ಥ ಕೂಡ ಕಳೆದ ಸಾರಿ ಕೂಡ ಒಂದು ನಾವು ಸುದ್ದಿ ಮಾಡಿದ್ವಿ ಇದೇ ವಿಚಾರವಾಗಿ. ಹಾಗಾಗಿ ಇವತ್ತು 2 ದಿನಗಳ, ಇವತ್ತು ಮತ್ತು ನಾಳೆ, ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ವಿ ನಾಗರಾಜ್ ಅವರು ಇದೇ ತಾನೇ ಬಂದಿದ್ದಾರೆ. ಹಾಗೆಯೇ ಶ್ರೀವಾಸ್ತವರು ಕೂಡ ಬಂದಿದ್ದಾರೆ. ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಇವತ್ತು ಈ ಒಂದು ಇನ್ವಿಟೇಷನ್ ಕೂಡ ಕಾಣಿಸ್ಕೊಂಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ತಾವೇನು ನೋಡ್ತಾ ಇದ್ದೀರಿ, ಇವತ್ತು ಎನ್ ಪ್ರಕಾಶ್ ಅವರು ಏನು ಮಾಜಿ ಮೇಯರ್ ಇದ್ದಾರೆ ದಿವಂಗತ, ಅವರ ಒಂದು ನೆನಪಿನಾರ್ಥವಾಗಿ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಕೂಡ ಆಗ್ತಾ ಇದೆ. ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೋಸ್ಕರ ಬಂದಂಥ ಶ್ರೀವಾಸ್ತವ ಅವರು ಕೂಡ ಬಂದಿದ್ದಾರೆ ಮತ್ತು ಡಾಕ್ಟರ್ ವಿ ನಾಗರಾಜ್ ಬೇರೆ ಇದೇ ತಾನೇ ಆಗಮಿಸಿದ್ದಾರೆ. ಜೊತೆಗೆ ಇಲ್ಲಿ ಮುಖ್ಯ ಗಣ್ಯರು ಕೂಡ ಇದ್ದಾರೆ, ಮಂಜುನಾಥ್ ಅವರು ಇದ್ದಾರೆ, ಹಾಗೆ ಭಗವಾನ್ ಇದ್ದಾರೆ, ನಾಗರಾಜ್ ಅವರು ಇದ್ದಾರೆ. ಅವ್ರಿಗೂ ಕೂಡ ಒಂದು ಹಲವಾರು ಜಿಲ್ಲಾ ಮಟ್ಟದ ಜವಾಬ್ದಾರಿಗಳಿರ್ತದೆ. ಮತ್ತು ಸುಬ್ರಹ್ಮಣ್ಯ ಅವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಸಂದೇಶ್ ಪ್ರಕಾಶ್ ಅವರು ಕೂಡ ಇದ್ದಾರೆ. ಜಸ್ಟ್ ಇದೇ ತಾನೇ ಆಗಿರುವಂತಹ ಡಾಕ್ಟರ್ ವಿ ನಾಗರಾಜ್ ಬೇರು ಕೂಡ ನಾವು ಇಲ್ಲಿ ನೋಡ್ಬೋದು. ಅವರ ಒಂದು ಎಲ್ಲ ವಿಚಾರವಂತವಾಗಿ ಇವತ್ತು ಮಾಡಿರುವಂಥ ಒಂದು ಖೋಖೋ ಒಂದು ಇನ್ನೇನು ಕೆಲವೇ ಕ್ಷಣದಲ್ಲಿ ಗೆದ್ದಂಥವ್ರು ಕೂಡ ಒಂದು ಆಹ್ವಾನಿತ ಪ್ರಶಂಸೆ ನೋಡಿ. ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂತಹ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು, ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಕೊಳ್ತಾರೆ. ಹಾಗೆ ಮೈಸೂರು ಜಿಲ್ಲಾ ಅಮೇಚರ್ ಖೋಖೋ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಸ್ನೇಹಜೀವಿಗಳು ನಾಗರಾಜ್ ವಿ ಬೈರಿಯವರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಿರಿಯ ಉಪಾಧ್ಯಕ್ಷರು NDAKPA CS ಮಂಜುನಾಥ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಸುಬ್ರಹ್ಮಣ್ಯ ಸರ್ ಅವರು ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರದೇಶ ಚಾಮರಾಜನಗರ, ಬೆಳಗಾವಿ, ಹಾವೇರಿ, ಧಾರವಾಡ, ಯಾದಗಿರಿ ಹಾಗೂ ಗದಗ, ರಾಯಚೂರು, ಮೈಸೂರು. ಕಳೆದ ಸಾರಿ ಮೈಸೂರು ಫಸ್ಟ್ ಪ್ಲೇಸ್ ಕೂಡ ಹೊಡೆದಿತ್ತು, ಅದು ಕೂಡ ನಾನು ಸುದ್ದಿ ಮಾಡಿದೆ. ಖೋಖೋ ಸಂಸ್ಥೆಯ ಬೆಂಗಳೂರು ಕಾರ್ಯದರ್ಶಿಗಳು ಆದಂತಹ ಚಿನ್ಮೂರ್ತಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಹಾಗೆ ಸಹ ಕಾರ್ಯದರ್ಶಿಗಳಾದಂತಹ CF ಜಾಡರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಿರಿಯ ಉಪಾಧ್ಯಕ್ಷರಾದಂತಹ ಜೀವೇಂದ್ರ ಕುಮಾರ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲ ಮಹನೀಯರು, ಅಶೋಕ್ ರವರು ಮಾಲೀಕರು, ಗೋಶಲ್ ಫುಡ್ಸ್ ಇವರು ಕೂಡ ಉಪಾಧ್ಯಕ್ಷರು, ಇವರು ಸಹ ವೇದಿಕೆಗೆ ಆಗಮಿಸಬೇಕು. ಸಂದೇಶ್ ಪ್ರಕಾಶ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಈ ಸುಂದರ ಸಂಜೆಯ ರಾಜ್ಯ ಮಟ್ಟದ ಪುರುಷರ ಖೋಖೋ ಪಂದ್ಯಾವಳಿಗೆ ಇದೀಗ ಚಾಲನೆಯನ್ನು ನೀಡಲಿಕ್ಕೆ ವೇದಿಕೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಇದೀಗ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ದಯಮಾಡಿ ವಾಸು ಸರ್ ಅವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ತೀವಿ.
ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಈ ಮುದ್ದು ಈ ಮುಖವು ಈತನು ವಿನಾ ಕಾಂತಿ ಈ ಮುದ್ದು ಈ ಮುಖವು ಈತನು ವಿನಾ ಕಾಂತಿ ಈ ಬಿಲ್ಲು ಈ ಬಾಣ ಈ ನಿಂತ ಭಾವ ಈ ಬಿಲ್ಲು ಈ ಬಾಣ ಈ ನಿಂತ ಭಾವ ಈ ತಮ್ಮ ಈ ಗೀತೆ ಈ ಭಾಗ ಈ ತಮ್ಮ ಈ ಗೀತೆ ಈ ಬಂತ ಈ ಭಾಗ ಆವದೇವರಿಗುಂಟು ಮೂಲಕದೊಳಗೆ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಪುಟ್ಟ ಪೀತಾಂಬರವು ಉಡಿಗೆಚ್ಚೆ ಮಾಣಿಕರು ದೊಡ್ಡ ನವರತ್ನದ ಆಭರಣವಿರಲು ಪುಟ್ಟ ಪೀತಾಂಬರವು ಉಡಿಗೆಚ್ಚೆ ಮಾಣಿಕರು ದೊಡ್ಡ ನವರತ್ನದ ಆಭರಣವಿರಲು ಕೊಟ್ಟ ಭಾಷೆಗೆ ತಪ್ಪಿ ಕೊಟ್ಟ ಭಾಷೆಗೆ ತಪ್ಪ ನಿಜ ಭಕ್ತರಿಗೆ ಒಲಿವ ಸೃಷ್ಟಿಯೊಳಗೆ ಕಾಣೆ ಕೌಸಲ್ಯ ರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಪಾಲಿಸಲು ಅಯೋಧ್ಯ ಪಟ್ಟಣದಲ್ಲಿ ವಾಸ ಬೆಳೆದ ಇಷ್ಟಾರ್ಥಗಳ ಕೊಡುವೆನೆನ್ನುತ್ತ ಭಾವಶುದ್ಧಿಯುಳ್ಳ ತನ್ನ ಭಕ್ತರ ಪೊರವ ಪುರಂದರ ವಿಠಲನೆ ಅಯೋಧ್ಯ ರಾಮ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಶರಣು ದಶರಥ ಬಾಲ ಜಾನಕಿ ಲೋಲ ಈ ಮುದ್ದು ಈ ಮುಖವು ಈತನು ವಿನಾ ಕಾಂತಿ ಈ ಮುದ್ದು ಈ ಮುಖವು ಈತನು ವಿನಾ ಕಾಂತಿ ಈ ಬಿಲ್ಲು ಈ ಬಾಣ ಈ ನಿಂತ ಭಾವ ಈ ತಮ್ಮ ಈ ಸೀತೆ ಈ ಬಂತ ಈ ಭಾಗ್ಯ ಆವದೇವರಿಗುಂಟು ಮೂಲಕದೊಳಗೆ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅತ್ಯುತ್ಸಾಹವಾಗಿ ದೇವರನ್ನ ಸ್ಮರಿಸಿದಂತಹ ವಾಸುದ ಸರ್ ಅವರಿಗೆ ನಿಮ್ಮಲ್ಲಿನ ವಂದನೆಗಳು ಅಭಿನಂದನೆಗಳು. ಬಂದ್ಬಿಡಿ ಸರ್. ಕರ್ನಾಟಕ ಅಮೆಚೂರ್ ಖೋಖೋ ಸಂಸ್ಥೆ ಅಸೋಸಿಯೇಷನ್ ಖೋಖೋ ಸಂಸ್ಥೆಯ ಆಶ್ರಯದಲ್ಲಿ ಹಾಗೂ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆಯ ಆಶ್ರಯದಲ್ಲಿ ದಿವಂಗತ ಎನ್ ಪ್ರಕಾಶ್ ರವರ ಸ್ಮರಣಾರ್ಥ ಈಗಾಗಲೇ ರಾಜ್ಯದಾದ್ಯಂತ ಈ ಖೋಖೋ ಪಂದ್ಯಾವಳಿಗಳು ನೆರವೇರಿಕೊಂಡು ಬರ್ತಾ ಇದೆ. ಹಾಗಾಗಿ ಮೈಸೂರಿನಲ್ಲಿ ಈಗಾಗಲೇ ಒಂದು ಖೋಖೋ ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆ ನಡೆದಿದೆ, ಮತ್ತು ಗದಗದಲ್ಲಿ ನಡೆಯಿತು. ಹಾಗೆ ಇಲ್ಲಿ ಇವತ್ತು ಆಯೋಜನೆಗೊಂಡಿದೆ. ಹಾಗಾಗಿ ಇಂದು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಪ್ರೀತಿಯ ಗೌರವಾನ್ವಿತ ನಮ್ಮೆಲ್ಲರ ಒಡನಾಡಿಗಳು ಸದಾ ಬೇರೆಯವರ ಒಡನಾಟದಲ್ಲಿ ಹಾಗೂ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ.
ಒತ್ತಣ್ಣ ಅಂತಾನೆ ಎಲ್ಲರೂ ಕರೆಯೋದು, ಬೇರೆ ಎಲ್ಲರೂ ಒತ್ತಣ್ಣ ಅಂತಾನೆ ಆ ರೀತಿ ಅಣ್ಣನ ಸ್ಥಾನವನ್ನ ತುಂಬಿಕೊಂಡು ಬಂದಿದ್ದಾರೆ. ಜನಾನುರಾಗಿಗಳು ಯಾವಾಗಲೂ ಸರಳ ಜೀವಿಗಳು, ಯಾವುದೇ ಆಡಂಬರದ ಜೀವನ ಇಲ್ಲ. ಅವರು ಸರಳ ಜೀವಿಗಳು, ಸಂಪನ್ನರು. ಅವ್ರು ಯಾವಾಗಲೂ ಅವರ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇರುತ್ತೆ. ಅದು ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ಸ್ವೀಕರಿಸಬೇಕು ದಯಮಾಡಿ. ಸ್ವಲ್ಪ ಸೈಡ್ ಸರ್, ಸ್ವಲ್ಪ ಸೈಡ್. ಹಾಂ, ಸ್ವಲ್ಪ ಸೈಡ್ ಬನ್ನಿ. ಆಗಲಿ ಆಗಲಿ. ಪರೋಪಕಾರಾಯ ಫಲಂತಹ ಅಧ್ಯಕ್ಷರು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕೇಂದ್ರ ಹಾಗೂ ನಮ್ಮ ಸಂಸ್ಥೆ ಕೊಕ್ಕೋ ಅಮೆಚೂರ್ ಕೊಕ್ಕೋ ಸಂಸ್ಥೆಯ ಮೈಸೂರು ಜಿಲ್ಲಾ ಶಾಖೆಯ ಅಧ್ಯಕ್ಷರು ಆದಂತಹ ಜನಾನುರಾಗಿಗಳು, ಸದಾ ಕೊಡುಗೆ ದಾನಿಗಳು. ಅವ್ರು ಕಾಣಲಿಲ್ಲ ಏನ್ ಕೆಲಸ ಮಾಡ್ತಾರೆ ಅಂತ ಹಲವಾರು ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾಗರಾಜ್ ಈ ಬೈರಿ ಅಂದ್ರೆ ಎಲ್ಲರ ಮನೆ ಮಾತಾಗಿರ್ತಾರೆ. ಅವ್ರು ಬೈರಿಸರಂದ್ರೆ ಅವ್ರ ಹೆಸರು ಗೊತ್ತು ಈ ರೀತಿ ತಮ್ಮದೇ ಆದಂತಹ ಛಾಪನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಗೌರವವನ್ನು ಸ್ವೀಕರಿಸಬೇಕು ಸರ್. ಸ್ವಲ್ಪ ಕೆಲಸ ನಿಂತ್ಕೊಳ್ಳಿ ಸರ್. ಹಾಂ, ಓಕೆ. ಈ ಕಡೆ ಬನ್ನಿ. ಮಾಜಿ ಕರ್ನಾಟಕ ರಾಜ್ಯ ಪ್ರಾದೇಶಿಕ ಕುರುಬರ ಸಂಘದ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಉಪಾಧ್ಯಕ್ಷರು. ಅವರು ಸಹ ಯಾವಾಗಲೂ ನಮ್ಮ ಜೊತೆಗಿದ್ದು ನೀವು ಏನ್ ಕೆಲಸ ಮಾಡಿ ನಿಮ್ಮ ಜೊತೆಗೆ ನಾನು ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳಿ ಸದಾ ಯಾವಾಗಲೂ ನಮ್ಮ ಜೊತೆಗಿದ್ದು ಮಾರ್ಗದರ್ಶನವನ್ನು ನೀಡುವ ಸಹಾಯ ಹಸ್ತವನ್ನು ನೀಡಿಕೊಂಡು ನಮ್ಮ ಜೊತೆಗಿರ್ತಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಸ್ವಲ್ಪ ಸೈಡ್ ಬನ್ನಿ ಸರ್. ಸ್ವಲ್ಪ ಸೈಡ್. ಓಕೆ ಓಕೆ, ರೆಡಿ. ಓಕೆ, ರೆಡಿ. ಓಕೆ, ರೆಡಿ. ಅವರು ಸಹ ಗೌರವನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಅನ್ನದಾತೋ ಸುಖೀ ಭವ ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಯಾವ್ದ್ರಲ್ಲೂ ತೃಪ್ತಿಪಡಿಸಕ್ಕಾಗಲ್ಲ, ಊಟದಲ್ಲಿ ಮಾತ್ರ ತೃಪ್ತಿಪಡಿಸೋದು. ಇವತ್ತಿನ ಊಟದ ವ್ಯವಸ್ಥೆ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಂದ ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗನ್ನ ಗೌರವಿಸೋಣ. ಇದೀಗ ಆನಂದ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಉಪಾಧ್ಯಕ್ಷರು ಆದಂತಹ CS ಮಂಜುನಾಥ್ ಸರ್ ಅವರು ನಮ್ಮ ಕಡೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅಶೋಕ್ ಎನ್ ಮಾಲೀಕರು ನೋಡಿದ ತಕ್ಷಣ ಏನೋ ಒಂದು ಸ್ಪಿರಿಟ್ ಬಂದಂಗಿರುತ್ತೆ. ಯಾವಾಗಲೂ ನಗ್ನಗ್ತಾ ಸರ್ ಅವ್ರ ಮಾತಿನ ಘಾಟಿನೇ ಬೇರೆ. ಖಂಡಿತವಾಗ್ಲೂ ನಿಮ್ಮಂತವ್ರಿಂದ ಸರ್ ಇನ್ನ 10-100 ಟೂರ್ನಮೆಂಟ್ ಮಾಡ್ಬೋದು ಸರ್. ದಯಮಾಡಿ ಅಶೋಕ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಗೌರವವನ್ನು ಸ್ವೀಕರಿಸಿ ಸರ್. ಮಾಡ್ತಾ ಇದ್ದೀನಣ್ಣ, ನೋಡಿ ಕೊಡುವಂತ ಹೋದೇನಿ. ಈ ಕಡೆ ನೋಡಿ. ಆಯೋಜನೆಗೊಂಡಿದೆ. ಅವರ ಸುಪುತ್ರರು ಆದಂತಹ ಸಂದೇಶ್ ಪ್ರಕಾಶ್ ಸರ್ ಅವರು ಮಾಲೀಕರು ಇಂಡಿಯಾ ಡೋಸ್, ಹಾಗೆ ನಮ್ಮ ಸಂಸ್ಥೆಯ ಖಜಾಂಚಿಗಳು ಕೂಡ ಆಗಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ.
ತಂದೆಯ ಸ್ಥಾನದಲ್ಲಿ ಅವರು ಕೂಡ ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ರೀತಿಯ ಕೆಲಸವನ್ನ ಈ ಒಂದು ಏನು ಇವತ್ತು ವ್ಯವಸ್ಥೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅವರ ಒಂದು ಇದೆ ಅವ್ರ ಮುಖಾಂತರ ಈ ಕಾರ್ಯಕ್ರಮ ಆಗ್ತಾ ಇದೆ. ಅವರಿಗೆ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಹಿರಿಯ ಉಪಾಧ್ಯಕ್ಷರು ಜೀವೇಂದ್ರ ಕುಮಾರ್ ಸರ್ ಅವರು. ಜೀವೇಂದ್ರ ಕುಮಾರ್ ಸರ್ ಅನ್ನೋದಕ್ಕಿಂತ ಜೀವಿ ಸರ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಕುವೆಂಪು ಅವರು ಹೇಗೆ ಸರ್ನೇಮ್ ಇದೆ ಹಾಗೆ ಜೀವಿ ಸರ್ ಅಂದ್ರೆ ಇಡೀ ಮೈಸೂರಿನಾದ್ಯಂತ ಜೀವಿ ಸರ್ ಅಂದ್ರೆ ಅವರಿಗೆ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಿರಿಯ ಖೋಖೋ ಆಟಗಾರರು ಆದಂತಹ ಶ್ರೀ ನಾಗರಾಜ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಕರ್ನಾಟಕ ರಾಜ್ಯ ಅಮೆಚೂರ್ ಖೋಖೋ ಸಂಸ್ಥೆಯ ಕಾರ್ಯದರ್ಶಿಗಳು ಖಂಡಿತ ನಾವು ನೀವು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಇದು ಮುಖಸ್ಥಿತಿ ನಾವೇನೋ ಅವ್ರು ಹೊಗಳ್ತಿದ್ದೀವಿ. ನಾವು ಎಲ್ಲ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕಾರ್ಯವೈಖರಿಯನ್ನ ತೋರಿಸಿಕೊಂಡು ಈ ಒಂದು ಬಳ ಕಡಿಲೇಬೇಡಿ ಅಂತ ಹೇಳಿ ನೀವು ಹೇಳೋದು, ಆದ್ರೆ ಅದು ನಮ್ಮ ಕರ್ತವ್ಯ. ದಯಮಾಡಿ ಇಂಥವರು ನಮ್ಮ ಸಂಸ್ಥೆಗೆ ಕಾರ್ಯದರ್ಶಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ. ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದನ ದಯಮಾಡಿ. ಶ್ರೀರಾಮನಿಗೆ ಹನುಮಂತ ಹೇಗಿರ್ತಾನೋ ಹಾಗೆ ಚಿನ್ಮೂರ್ತಿ ಸರ್ ಎಲ್ಲಿರ್ತಾರೆ ಅಂದ್ರೆ ಯಾಡರ್ ಸರಲ್ಲಿ ಇರ್ತಾರೆ. ಖಂಡಿತವಾಗ್ಲು. ಯಾಕೆಂದ್ರೆ ಚಿನ್ಮೂರ್ತಿ ಸರಲ್ಲಿ ಬರ್ತಾ ಇದಾರೆ ಅಂದ್ರೆ ಅದಕ್ಕಿಂತ ಮೊದಲು ಜಾಡರ್ ಸರ್ ಇರ್ತಾರೆ, ಇಲ್ಲ ನಂತರದಲ್ಲಾದ್ರೂ ಇರ್ತಾರೆ. ಶ್ರೀಯುತ ಜಾಡರ್ ಸರ್ ಅವರು ನಮ್ಮ ಸಂಸ್ಥೆಯ ರಾಜ್ಯ ಸಹ ಕಾರ್ಯದರ್ಶಿಗಳು ಪಾತ್ರವನ್ನು ವಹಿಸ್ತಾ ಇರ್ತಾರೆ. ಹೂಕುಂಕೆರೆ ವಿಜೇಂದ್ರ ಸರ್ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೆ ಹಿರಿಯ ಖೋಖೋ ಆಟಗಾರರು ಅಧ್ಯಕ್ಷರು ಸುಂದರ್ ಸರ್ ಅವರಿಗೂ ಸಹ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸುಂದರ್ ಮಾಡಿರ್ತಾರೆ. ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಕ್ರೀಡಾ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಜಿಲ್ಲಾ ಖೋಖೋ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ತರಬೇತುದಾರರು ಮತ್ತು ವ್ಯವಸ್ಥಾಪಕರು ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನ ನಾಳೆ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಿತ್ತರಿಸತಕ್ಕಂತಹ ಎಲ್ಲ ನನ್ನ ಪತ್ರಿಕೋದ್ಯಮ ಹಿರಿಯ ಚೇತನರು ಇವರೆಲ್ಲರೂ ಆಗಮಿಸಿದರೆ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಮೈಸೂರು ಜಿಲ್ಲಾ ಖೋಖೋ ಪದಾಧಿಕಾರಿಗಳಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಂಧುಗಳು ಕ್ರೀಡಾಪಟುಗಳು. ಯಾವುದೇ ಒಂದು ಕ್ರೀಡಾಕೂಟ ನಡೀಬೇಕಾದ್ರೆ ಕ್ರೀಡಾಪಟುಗಳು ಬಹಳ ಮುಖ್ಯ. ನೀವೆಲ್ಲರೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಪತ್ರಿಕಾ ಮಾಧ್ಯಮದವರು ಯಾವುದೇ ಕಾರ್ಯಕ್ರಮ ಆಗಲಿ ಮೈಸೂರಿಗೆ ಬಹಳ ಒಂದು ಒಳ್ಳೆಯ ಹೆಸರಿದೆ. ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ರೀತಿಯ ಕ್ರೀಡೆಗೆ ಬಹಳ ಆಯೋಜನೆಯ ಒಂದು ಪೇಜನ್ನೇ ಮುಪ್ಪಾಗಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಸಹ ತುಂಬ ಹೃದಯ ಸ್ವಾಗತ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೀಗ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಅಸನ್ನಿಕಗಳು ಶಾಸಕರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಮೈಸೂರು TS ಶ್ರೀ ವತ್ಸಣ್ಣ ಅವರು ಇದೀಗ ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಕರಿವಿದ್ಯಾಲಯ ಸಂಸ್ಥೆಯ ಕಾರ್ಯದರ್ಶಿಗಳು ಈ MDKK ಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ HR ಭಗವಾನ್ ಸರ್ ಅವರು ಇದೀಗ ಆಗಮಿಸಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ.
ಗಣ್ಯರು ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಕ್ರೀಡಾಪಟುಗಳ ಪರಿಚಯವನ್ನ ಮಾಡಿಕೊಳ್ತಾ ಇದ್ದಾರೆ, ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಇದೀಗ ತಾಂತ್ರಿಕ ಅಧಿಕಾರಿಗಳ ಕಡೆ ನಡೀತಾ ಇದ್ದಾರೆ. ಎಲ್ಲ ತಾಂತ್ರಿಕ ಅಧಿಕಾರಿಗಳನ್ನ ಪರಿಚಯ ಮಾಡಿಕೊಳ್ತಾರೆ. ಒಂದು ಕ್ರೀಡಾಕೂಟದಲ್ಲಿ ಟೆಕ್ನಿಕಲ್ ಅಫಿಷಿಯಲ್ಸ್ ಬಹಳ ಇಂಪಾರ್ಟೆಂಟು. ಆ ಒಂದು ಟೆಕ್ನಿಕಲ್ ಅಫಿಷಿಯಲ್ಸ್ ಟೀಮ್ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗಣ್ಯರು ಅಭಿಷೇಕ್ ನಮಸ್ಕಾರ. ತಾವೇ ನೋಡ್ತಾ ಇದ್ದೀರಾ, ಇವತ್ತು ಮೈಸೂರಿನಲ್ಲಿ 2ನೇ ಬಾರಿ ಖೋಖೋ ಸೀನಿಯರ್ಸ್ ಕಳೆದ ಸರ್ ಜೂನಿಯರ್ಸ್ ಆಯಿತು. ಜೂನಿಯರ್ಸಲ್ಲಿ ಮೈಸೂರಿನ ಒಂದು ತಂಡ ಗೆಲ್ತು. ಬೆಳಗಾಂ ಸೆಕೆಂಡ್ ಸ್ಟೇಜ್ ಹೋಯ್ತು. ಹಾಗಾಗಿ ಈ ಸರಿ ಇವತ್ತು 2 ದಿನಗಳ ಹೊನಲು ಬೆಳಕಿನ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ತಾವೇ ನೋಡ್ತಿದ್ದೀರಾ, ಮೈಸೂರಿನ ಕುವೆಂಪು ನಗರ ವಿವೇಕಾನಂದ ಕೃಷ್ಣ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥದ್ದು. ಉದ್ಘಾಟಕರ ನೋಡಿ, ಬನ್ನೂರು ನಾಗರಾಜ್ ಫೇಸ್ಬುಕ್ ಅಂಡ್ ಯೂಟ್ಯೂಬ್. ಹಾಗಾಗಿ ತಾವೇ ನೋಡ್ತಿದ್ದೀರ, ಕರ್ನಾಟಕ ಅಮೇಚರ್ ಖೋಖೋ ಅಸೋಸಿಯೇಷನ್, ಹಾಗಾಗಿ ಸ್ಟೇಟ್ ಇರುವಂಥದ್ದು ಇವತ್ತು ಏನ್ ಪ್ರಕಾಶ್ ಸರ್ನಲ್ಲಿ ನೆನೆಯುವಂಥದ್ದು. ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಸೀನಿಯರ್ಸ್ ಖೋಖೋ ಪ್ಲೇಯರ್ಗಳು ಕೂಡ ಬಂದಿರುವಂಥದ್ದು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಖೋಖೋ ಪ್ಲೇಯರ್ಸ್. ಇವತ್ತು 4 ತಂಡಗಳು ಕೂಡ, ಅದರಲ್ಲಿ 1 ತಂಡ ಸಮ ಆಗಿದೆ, 3 ತಂಡ ಗೆದ್ದಿರುವಂಥದ್ದು ಕೂಡ ಇಲ್ಲಿ ನೋಡಬಹುದು. ನಾಳೆ ಸಮಾರಂಭ ಕೂಡ ಇದೆ. ಯಾರೆಲ್ಲ